खलीफा के हम हैं खलीफा हमारा, वो दिल है हमारा आका हमारा, हमारा हमारा खलीफा हमारा, वो दिल है हमारा आका हमारा, वो दिल है हमारा आका हमारा। ಅಸ್ಸಲಾಮು ಅಲೈಕುಮ್. ದಿಸ್ ವೀಕ್ ಹ್ಯೂಸೂರ್ ಕಾರ್ಯಕ್ರಮಕ್ಕೆ ಸ್ವಾಗತ. 2 ಭೇಟಿಗಳ ಮುಖ್ಯಾಂಶಗಳನ್ನು ನಾವು ನಿಮಗೆ ತಲುಪಿಸುವ ಸೌಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಒಂದು ನಾರ್ವೆ ಲಜನಾ ಸದಸ್ಯರೊಂದಿಗೆ, ಇನ್ನೊಂದು USA ಖುದಾಮ್ರೊಂದಿಗೆ. ಶನಿವಾರದ ಭೇಟಿಯೊಂದಿಗೆ ನಾವು ಆರಂಭಿಸುತ್ತೇವೆ. ಅದರಲ್ಲಿ ಹಜರತ್ ಖಲೀಫತುಲ್ ಮಸೀಹ್ ಅಯ್ಯದುಲ್ ತಾಲಾ ಮಿಸ್ಲ್ ಅಜೀಜ್ ರವನ್ನು ನಾರ್ವೆ ಲಜನಾ ಸದಸ್ಯರನ್ನು ಭೇಟಿಯಾದರು. ಕಳೆದ ಶನಿವಾರ ನಾರ್ವೆಯ ಅಹಮದೇ ಜಮಾ ನೋಡ್ರಫೋಲೋ ಮಜ್ಲಿಸ್ನ ಲಜ್ನಾ ಸದಸ್ಯರು ಹಜರತ್ ಖಲೀಫತುಲ್ ಮಸೀಹ್ ಅಯ್ಯದುಲ್ ತಾಲಾ ಮಿಸ್ಲ್ ಅಜೀಜ್ರನ್ನು ಭೇಟಿಯಾಗುವ ಸೌಭಾಗ್ಯವನ್ನು ಪಡೆದರು. ಇಸ್ಲಾಮಾಬಾದ್ನಲ್ಲಿ ನಡೆದ ಈ ಭೇಟಿಗಾಗಿ ಲಜ್ನಾ ಸದಸ್ಯರು ವಿಶೇಷವಾಗಿ ಪ್ರಯಾಣಿಸಿದ್ದರು. ಭೇಟಿಯ ವೇಳೆ ಲಜ್ನಾ ಸದಸ್ಯರು ಹುಜೂರರಿಂದ ತಮ್ಮ ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳುವುದರ ಮಹತ್ವದ ಬಗ್ಗೆ ಮಾರ್ಗದರ್ಶನ ಪಡೆದರು. ನಾವೇಕೆ ಅಹಮದಿರು ಎಂಬುದರ ಬಗ್ಗೆ ಪ್ರತಿಯೊಬ್ಬರು ಯೋಚಿಸಬೇಕು. ಅಹಮದಿಯತ್ತನ್ನು ಸ್ವೀಕರಿಸುವುದರಿಂದ ಏನು ಪ್ರಯೋಜನವಿದೆ? ನಮ್ಮಲ್ಲಿ ಕೆಲವರಿಗೆ ಹೊಡೆದು ಬೀಳುತ್ತದೆ ಮತ್ತು ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಾರೆ. ನಾವು ನಾರ್ವೆ, ಸ್ವೀಡನ್ ಅಥವಾ ಬೇರೆ ಯಾವುದೇ ದೇಶದಲ್ಲಿ ವಾಸಿಸುತ್ತಿರಲಿ, ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಜನರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರುವಾಗ ಅಹಮದಿಯಾಗಿರುವುದರ ಪ್ರಯೋಜನವೇನು? ನಾವು ಏಕೆ ಅಹಮದಿಗಳಾಗಿದ್ದೇವೆ ಎಂಬುದರ ಅರಿವಿದ್ದರೆ ಮಾತ್ರ ಅಹಮದಿಯಾಗಿರುವುದು ನಮಗೆ ಪ್ರಯೋಜನವನ್ನು ನೀಡುವುದು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಭವಿಷ್ಯವಾಣಿಯ ಪ್ರಕಾರ ಆಗಮಿಸಿದ ವ್ಯಕ್ತಿಯನ್ನು ಸ್ವೀಕರಿಸಿದೆವು. ಅದಕ್ಕಾಗಿಯೇ ನಾವು ಅಹಮದಿಗಳು. ನಂತರ ಕಾರ್ಯಗಳು ಮತ್ತು ಕೃತ್ಯಗಳು ಹೇಗಿರಬೇಕು? ಇಸ್ಲಾಮಿನ ಬೋಧನೆಗಳನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸುತ್ತೇವೆ? ಅಲ್ಲಾಹನಿಗೆ ಸಲ್ಲಬೇಕಾದ ಆರಾಧನೆ ಹಕ್ಕುಗಳನ್ನು ನಾವು ಹೇಗೆ ಪೂರೈಸಬೇಕು? 5 ಹೊತ್ತಿನ ಕಡ್ಡಾಯ ನಮಾಜ್ಗಳನ್ನು ನಾವು ಹೇಗೆ ಮಾಡಬೇಕು? ಪವಿತ್ರ ಕುರಾನ್ನಲ್ಲಿ ಇರುವ ಆಜ್ಞೆಗಳನ್ನು ನಾವು ಹೇಗೆ ಪಾಲಿಸಬೇಕು ಮತ್ತು ಅವುಗಳನ್ನು ಹೇಗೆ ಹುಡುಕಬೇಕು? ಆಗ ಮಾತ್ರ ಅಹಮದಿಗಳಾಗಿರುವುದು ನಮಗೆ ಪ್ರಯೋಜನವನ್ನು ನೀಡುವುದು. ಇಲ್ಲದಿದ್ದರೆ ನಮ್ಮನ್ನು ನಾವೇ ಅಹಮದಿಗಳನ್ನೆಂದು ಕರೆಯುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಪ್ರತಿ ಹುಡುಗಿ ಅಥವಾ ಪ್ರತಿ ಮಹಿಳೆ ಅವರು ಏಕೆ ಅಹಮದಿಯರು ಮತ್ತು ಅವರ ಕರ್ತವ್ಯಗಳು ಯಾವುವು? ಈ ಕರ್ತವ್ಯಗಳನ್ನು ಹೇಗೆ ಪೂರೈಸಬೇಕು ಮತ್ತು ಅವರು ತಮ್ಮ ದೇಶದಲ್ಲಿ ತಮ್ಮ ಮಾದರಿಯನ್ನು ಹೇಗೆ ತೋರಿಸಬೇಕು? ಆ ಮೂಲಕ ಅಹಮದಿಯತ್ತನ್ನು ಹೇಗೆ ಬೋಧಿಸಬಹುದು ಮತ್ತು ಅಹಮದಿಯತನ ಸಂದೇಶವು ಇತರರಿಗೆ ಹೇಗೆ ತಲುಪಿಸಬಹುದು ಎಂಬುದರ ಬಗ್ಗೆ ಯೋಚಿಸಬೇಕು. ಇದಲ್ಲದೆ ಇಸ್ಲಾಮಿನ ನಿಜವಾದ ಬೋಧನೆಗಳು ಜಗತ್ತಿಗೆ ಸ್ಪಷ್ಟವಾಗಿ ಗೋಚರಿಸುವಂತೆ ಆಗಲು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಧ್ವಜ ಅಡಿಯಲ್ಲಿ ಬರುವಂತೆ ಆಗಲು ಅವರ ದೇಶದ ಜನರನ್ನು ಹೇಗೆ ಅಹಮದಿಯತ್ತಿನ ಮಡಿಲಿಗೆ ತರುವುದು ಎಂಬುದರ ಬಗ್ಗೆ ಯೋಚಿಸಬೇಕು. ಇದು ನಮ್ಮ ಉದ್ದೇಶವಾಗಿದೆ ಮತ್ತು ನಾವು ಅದನ್ನು ಪೂರೈಸಬೇಕು. ಅದು ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ, ಯುವತಿಯಾಗಿರಲಿ ಅಥವಾ ವೃದ್ಧರಾಗಿರಲಿ, ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಅದಕ್ಕಾಗಿಯೇ ಲಜ್ನಾ ಇಮಾಯಿಲ್ಲಾದ ಸ್ಥಾಪನೆಯಾಗಿತ್ತು. ಅದಕ್ಕಾಗಿಯೇ ಲಜ್ನದೊಳಗೂ ವಿವಿಧ ವಿಭಾಗಗಳನ್ನು ಮಾಡಲಾಗಿದೆ. ಅದಕ್ಕಾಗಿಯೇ ತರ್ಬಿಯತ್, ತಬ್ಲೀಗ್ ಮತ್ತು ಇತರ ವಿಭಾಗಗಳಿರುವುದು. ಇವುಗಳಿಗೆ ಗಮನ ಕೊಡಿ ಮತ್ತು ಜನರು ನಿಮ್ಮ ಉದಾಹರಣೆಯನ್ನು ನೋಡುವ, ನಿಮ್ಮ ಮಾತುಗಳನ್ನು ಕೇಳುವ ಮತ್ತು ಅವರು ಇಸ್ಲಾಂ ಕಡೆಗೆ ಒಲವು ತೋರುವ ಮಟ್ಟಿಗೆ ನಿಮ್ಮನ್ನು ನೀವು ಪರಿವರ್ತಿಸಿಕೊಳ್ಳಿರಿ. ಆಮೇಲೆ ನಿಮ್ಮ ದೇಶದಲ್ಲಿ ಅಹಮದಿಯತ್ ಬಹುಸಂಖ್ಯೆಯಲ್ಲಿ ಹರಡುವ ದಿನವನ್ನು ಅಲ್ಲಾಹನು ನಮಗೆ ತೋರಿಸಲಿ. ಇದು ಲಜ್ನಾದ ಉದ್ದೇಶವಾಗಿದೆ ಮತ್ತು ನೀವು ಈ ಉದ್ದೇಶವನ್ನು ಮುನ್ನಡೆಯಬೇಕು. ನಿಮಗೆ ಈ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾದರೆ ಅತ್ಯುತ್ತಮ. ನಿಮಗೆ ಸಾಧ್ಯವಾಗಿಲ್ಲವೆಂದಾದರೆ ನೀವು ನಿಮ್ಮ ಸ್ಥಿತಿಗಳನ್ನು ಮತ್ತೊಮ್ಮೆ ವಿಶ್ಲೇಷಿಸಬೇಕು ಮತ್ತು ನೀವು ಎಲ್ಲಿದ್ದೀರಿ ಮತ್ತು ನೀವು ಎಲ್ಲಿ ಇರಬೇಕೆಂಬುದನ್ನು ನಿರ್ಣಯಿಸಬೇಕು. ಅವರ ಭೇಟಿಯ ಉದ್ದೇಶದ ಬಗ್ಗೆ ಹಜರತ್ ಖಲೀಫತುಲ್ ಮಸೀಹ್ ಲಜ್ನಾ ಸದಸ್ಯರಿಗೆ ತಿಳಿಸಿಕೊಟ್ಟರು. ಇಲ್ಲಿ ತಂಗಿರಿ, ಇಲ್ಲಿ ಲಜ್ನದ ಪ್ರತಿನಿಧಿಗಳನ್ನು ಭೇಟಿ ಮಾಡಿರಿ, ನಮಾಜ್ಗಳನ್ನು ಸಲ್ಲಿಸಿರಿ, ಪ್ರಾರ್ಥಿಸಿರಿ, ನಿಮ್ಮ ಪರಿಸ್ಥಿತಿಗಳನ್ನು ಸುಧಾರಿಸಲು ಪ್ರತಿಜ್ಞೆ ಮಾಡಿರಿ. ನೀವು ಹಿಂತಿರುಗುವಾಗ ನಿಮ್ಮ ಸ್ಥಿತಿಯು ನೀವು ಬಂದಾಗಿದ್ದ ಅವಸ್ಥೆಗಿಂತ ಉತ್ತಮವಾಗಿರಬೇಕು. ಸರಿನಾ? ಇದು ಸಂಭವಿಸುವಾಗ ನೀವು ಲಾಭವನ್ನು ಪಡೆಯುತ್ತೀರಿ. ಇದು ಸರಿಯಲ್ಲವೇ ಮಗು? ನಾನು ಏನು ಹೇಳುತ್ತಿದ್ದೇನೆ ಎಂಬುದು ನಿಮಗೆ ಅರ್ಥವಾಗುತ್ತದೆಯೇ? ಇತರರಿಗೆ ಅಹಮದಿಯತ್ತನ್ನು ವಿವರಿಸಿಕೊಳ್ಳಲು ಮತ್ತು ಅದೇ ನಿಜವಾದ ಇಸ್ಲಾಂ ಎಂದು ವಿವರಿಸಿಕೊಡಲು ನೀನು ಒಳ್ಳೆಯ ಹುಡಿಯಾಗಬೇಕು. ಸರಿನಾ? ಆಗ ಮಾತ್ರ ಜನರಿಗೆ ಇಸ್ಲಾಂ ಬಗ್ಗೆ ಹೆಚ್ಚು ಗೊತ್ತಾಗುವುದು. ನನ್ನ ತಂದೆ ತಾಯಂದಿರು ಅಹಮದಿಯರು ಆಗಿರುವುದರಿಂದ ಮಾತ್ರ ನಾನು ಅಹಮದಿಯಾಗಿರುವನೆಂದು ಭಾವಿಸಬಾರದು. ಸರಿನಾ? ಯಾವಾಗಲೂ ಅಹಮದಿಯ ಖಿಲಾಫತಿನ ಸೇವೆಗಾಗಿ ಅರ್ಪಿತರಾಗುವಂತೆ ಆಗಲು ದುವಾ ಮಾಡಬೇಕೆಂದು ಸದಸ್ಯರೊಬ್ಬರು ವಿನಂತಿಸಿದರು. ಮುಖ್ಯ ವಿಷಯವೆಂದರೆ ನೀವು ಅಹಮದಿಯತ್ತಿನ ಮತ್ತು ಇಸ್ಲಾಮಿನ ಸಂದೇಶವನ್ನು ಹರಡಬೇಕು. ಇದು ನಿಮ್ಮ ಗುರಿಯಾಗಿದೆ.
ಆದ್ದರಿಂದ ನಿಮ್ಮ ಮಾದರಿಯನ್ನು ತೋರಿಸಿರಿ, ಲೌಕಿಕತೆಗೆ ಬೆಳೆಬೇಡ್ರಿ. ಗೌರವದ ಬಂದ ನಂತರ ನೀವು ಲೌಕಿಕತೆಯನ್ನು ಗಳಿಸುವುದರ ಹಿಂದೆ ಬೀಳಬಾರದು. ನೀವು ಲೌಕಿಕ ವಸ್ತುಗಳು ಹೇಗಿದ್ದರೂ ತಲುಪಿಸುವುದು, ಸತ್ಯವಿಶ್ವಾಸ ಮತ್ತು ಅಲ್ಲಾಹನ್ನು ಗಳಿಸುವುದು ನಿಮ್ಮ ನಿಜವಾದ ಉದ್ದೇಶವಾಗಿದೆ. ಆದ್ದರಿಂದ ಅವುಗಳನ್ನು ಹುಡುಕಿರಿ. ಹಾಜರಿದ್ದವರಲ್ಲಿ ಒಬ್ಬರು ಹುಜೂರೊಂದಿಗೆ 5 ಹೊತ್ತಿನ ನಮಾಜ್ಗಳನ್ನು ನಿರ್ವಹಿಸಿದ ತಂದೆಗಳಿಗಾಗಿ ಮಾರ್ಗದರ್ಶನವನ್ನು ಕೇಳಿದರು, ಏಕೆಂದರೆ ಅದು ಮಕ್ಕಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಾನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ನೀಡಿದ ಅನೇಕ ಭಾಷಣಗಳಲ್ಲಿ ಹೇಳಿದ್ದೇನೆ, ಪುರುಷರು ತಮ್ಮ ಉದಾಹರಣೆಯನ್ನು ತೋರಿಸಬೇಕೆಂದು. ಈ ಜವಾಬ್ದಾರಿ ಕೇವಲ ಮಹಿಳೆಯರ ಮೇಲೆ ಬೀಳಬಾರದು. ನಾವು ಅಲ್ಲಾಹನಿಗೆ ವಿಧೇಯರಾಗಬೇಕೆಂದು, ಏಕೆಂದರೆ ಅದು ಅವನ ಆಜ್ಞೆ ಆಗಿದೆ ಎಂದು ಮಹಿಳೆಯರ ಮಕ್ಕಳಿಗೆ ಹೇಳಿಕೊಡಬೇಕು. ಅದಕ್ಕಾಗಿಯೇ ನಾವು ನಮಾಜ್ಗಳನ್ನು ಮಾಡುತ್ತೇವೆ. ಮಕ್ಕಳ ಮುಂದೆ ಅವರು ಏಕೆ ತಪ್ಪು ಮಾದರಿಯನ್ನು ತೋರಿಸುತ್ತೇವೆಂದು ನೀವು ತಂದೆಯನ್ನು ಕೇಳಬೇಕು, ಸರಿನಾ? ನಾವು ಅವರಿಗೆ ಕೇವಲ ತಿಳಿ ಹೇಳಿಕೊಡಲು ಸಾಧ್ಯವಲ್ಲವೇ? ಆದ್ದರಿಂದ ನಮಾಜ್ ಮಾಡಬೇಕೆಂದು ಅವರಿಗೆ ಸಂದರ್ಭ ಸಿಗುವಾಗಲೆಲ್ಲ ತಿಳಿಸಿಕೊಡ್ರಿ ಮತ್ತು ದುವಾ ಮಾಡಿರಿ. ತಂದೆಯವರೊಡನೆ ವಾದಿಸಲು ಅವಕಾಶನ ಹುಡುಕುವ ಅಗತ್ಯವಿಲ್ಲ. ಇಲ್ಲದಿದ್ದರೆ ಅವರು ಮರುದಿನ ಅವರ ಮನೆಗಳನ್ನು ತೊರೆದು ನಿಮ್ಮ ಸ್ವಂತ ಮನೆಗೆ ಹಿಂತಿರುಗುವಂತೆ ನಿಮ್ಮೊಡನೆ ಹೇಳುವರು. ಬುದ್ಧಿವಂತಿಕೆಯಿಂದ ನಿಮ್ಮ ಮಕ್ಕಳಿಗೆ ವಿವರಿಸಿಕೊಡ್ರಿ ಮತ್ತು ತಂದೆಯವರಿಗೂ ತಿಳಿಸಿಕೊಡ್ರಿ. ಯಾವ ಧರ್ಮದಲ್ಲಿ ಆರಾಧನೆ ಇಲ್ಲವೋ ಅದು ಧರ್ಮವೇ ಅಲ್ಲವೆಂದು ಹಜರತ್ ಮಸೀಹ್ ಇಸ್ಲಾಮರು ಹೇಳಿರುವರು. ಆದ್ದರಿಂದ ಈ ವಿಷಯಗಳನ್ನು ಮಕ್ಕಳಿಗೂ ಕಲಿಸಿರಿ, ದೊಡ್ಡವರಿಗೂ ಕಲಿಸಿರಿ. ಅಲ್ಲಾಹನಿಗೆ ಸಲ್ಲಬೇಕಾದ ಹಕ್ಕುಗಳನ್ನು ಪೂರೈಸುವುದು ಕಡ್ಡಾಯವಾಗಿದೆ. ಹುತಾತ್ಮರ ಸ್ಥಾನವು ಬಹಳ ಉನ್ನತವಾಗಿದೆ. ಪುರುಷರು ಯುದ್ಧಗಳಲ್ಲಿ ಅಥವಾ ವಿವಿಧ ದೇಶಗಳಲ್ಲಿ ಅಹಮದಿಗಳಾಗಿದ್ದಕ್ಕಾಗಿ ಹುತಾತ್ಮರಾಗುವ ಮೂಲಕ ಈ ಶ್ರೇಣಿಯನ್ನು ಸಾಧಿಸಲು ಅವಕಾಶವಿದೆ. ಸ್ವಂತ ಆತ್ಮದೊಡನೆ ಜಿಹಾದ್ ಮಾಡುವವನು ಹುತಾತ್ಮರ ಅದೇ ಪದವಿಯನ್ನು ಗಳಿಸಬಹುದೇ? ನಾವು ಮಹಿಳೆಯರು ಈ ಪದವಿಯನ್ನು ಹೇಗೆ ಸಾಧಿಸಬಹುದು? ಮಹಿಳೆಯರು ಹುತಾತ್ಮರಾಗುತ್ತಾರೆ. ಪಾಕಿಸ್ತಾನದಲ್ಲಿ 3-4 ಮಹಿಳೆಯರು ಹುತಾತ್ಮರಾಗಿದ್ದರು. ಆದ್ದರಿಂದ ಮಹಿಳೆಯರು ಅದೇ ರೀತಿಯಲ್ಲಿ ಹುತಾತ್ಮತೆಯ ಪದವಿಯನ್ನು ಗಳಿಸಿರುವರು. ಅದಲ್ಲದೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹದೀಸ್ ಇದೆ, ಅದನ್ನು ನಾನು ಅನೇಕ ಬಾರಿ ಹೇಳಿದ್ದೇನೆ. ಒಬ್ಬ ಮಹಿಳೆ ಬಂದು ಹೇಳಿದಳು, ಪುರುಷರು ದೊಡ್ಡ ಆರ್ಥಿಕ ತ್ಯಾಗಗಳನ್ನು ಮಾಡುತ್ತಾರೆ ಮತ್ತು ಹಣವನ್ನು ಸಂಪಾದಿಸುತ್ತಾರೆ, ಅವರು ಯುದ್ಧಗಳಿಗೆ ಹೋಗುತ್ತಾರೆ, ಜಿಹಾದ್ ಮಾಡುತ್ತಾರೆ ಮತ್ತು ಹುತಾತ್ಮರಾಗುತ್ತಾರೆ, ಹುತಾತ್ಮತೆಯ ಸ್ಥಾನವನ್ನು ಪಡೆಯುತ್ತಾರೆ. ಆದರೆ ನಾವು ಮಹಿಳೆಯರು ನಮ್ಮ ಮನೆಯಲ್ಲಿ ಇರುತ್ತೇವೆ. ಹಾಗಾದರೆ ನಾವು ಈ ಸ್ಥಾನವನ್ನು ಹೇಗೆ ಗಳಿಸಬಹುದು? ಆ ಕಾಲದಲ್ಲಿ ಯುದ್ಧಗಳಲ್ಲಿ ಭಾಗವಹಿಸಿದ ಉಮ್ಮಾರಂತಹ ಮಹಿಳೆಯರು ಸಹ ಇದ್ದರು. ಇತರ ಮಹಿಳೆಯರು ಇದ್ದರು. ಅವರು ದೊಡ್ಡ ಶೌರ್ಯವನ್ನು ಪ್ರದರ್ಶಿಸಿದರು. ಆದಾಗ್ಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ನಿಮ್ಮ ಮನೆಗಳಲ್ಲಿ ಇರುವಾಗ, ಮನೆಯ ಸಂರಕ್ಷಣೆ ಮಾಡುವಾಗ, ನಿಮ್ಮ ಮಕ್ಕಳನ್ನು ಬೆಳೆಸುವಾಗ, ನಿಮ್ಮ ಮನೆಗಳನ್ನು ನೋಡಿಕೊಳ್ಳುವಾಗ, ನಿಮ್ಮ ಮನೆಗಳಲ್ಲಿ ಧಾರ್ಮಿಕ ವಾತಾವರಣ ಉಂಟು ಮಾಡುವಾಗ ಮತ್ತು ನಿಮ್ಮ ಮಕ್ಕಳು ಇಸ್ಲಾಮಿನ ಬೋಧನೆಗಳೊಂದಿಗೆ ಬೆಳೆಯುತ್ತಿರುವಾಗ ನಿಮ್ಮ ಸ್ಥಾನವು ಹುತಾತ್ಮರಾದಂತೆಯಾಗುವುದು. ನೀವು ಅದೇ ಪ್ರತಿಫಲವನ್ನು ಪಡೆಯುತ್ತೀರಿ. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ಮೊದಲೇ ಮಾತನಾಡಿದ್ದಾರೆ. ಯುದ್ಧದಲ್ಲಿ ಭಾಗವಹಿಸದೆ ನೀವು ಜಿಹಾದ್ನಲ್ಲಿ ಭಾಗವಹಿಸುತ್ತೀರಿ ಮತ್ತು ನಿಮ್ಮ ಪದವಿಯನ್ನು ಹೆಚ್ಚಿಸಿಕೊಳ್ಳುತ್ತೀರಾ, ಸರಿನಾ? ಅದಕ್ಕಾಗಿ ಅಲ್ಲಾಹನು ಸ್ವರ್ಗವನ್ನು ಸಹ ತಾಯಂದಿರ ಪಾದಗಳ ಕೆಳಗಿರಿಸಿದ್ದಾನೆ. ಅವನದನ್ನು ಪುರುಷರ ಪಾದಗಳ ಕೆಳಗಿರಿಸಲಿಲ್ಲ. ನಿಮಗೆ ಇನ್ನೇನು ಬೇಕು? ಹುತಾತ್ಮನ ಸ್ಥಾನವು ಶ್ರೇಷ್ಠವಾಗಿದ್ದರೆ ಇತರರನ್ನು ಸ್ವರ್ಗಕ್ಕೆ ಅರ್ಹರನ್ನಾಗಿ ಮಾಡುವ ವ್ಯಕ್ತಿಯ ಪದವಿ ಇನ್ನಷ್ಟು ಉನ್ನತವಾಗಿರುತ್ತದೆ. ಹುತಾತ್ಮರು ಸ್ವತಃ ಸ್ವರ್ಗಕ್ಕೆ ಹೋಗಬೇಕಾಗುವುದಲ್ಲವೇ? ಆದರೆ ಮಹಿಳೆಯರು ಸರಿಯಾಗಿ ಬೆಳೆಸಿದರೆ ಇತರರನ್ನು ಸ್ವರ್ಗಕ್ಕೆ ಕೊಂಡು ಹೋಗಬಹುದು. ಯುದ್ಧ ಮತ್ತು ಸಂಘರ್ಷ ಇರುವ ಈಗಿನ ಪರಿಸ್ಥಿತಿಯ ಆಧಾರದಲ್ಲಿ ದೇವನು ಇದ್ದಾನೆ ಎಂದಾದರೆ ಈ ಅನ್ಯಾಯಗಳು ಏಕೆ ನಡೆಯುತ್ತೆ ಎಂದು ಜನರು ಕೇಳುತ್ತಾರೆ. ಯುದ್ಧಗಳು ಮೊದಲು ನಡೆಯಲಿಲ್ಲವೇ? ಎಲ್ಲರೂ ನನ್ನನ್ನು ನಂಬುವರೆಂದು ಅಲ್ಲಾಹನು ಯಾವಾಗ ಹೇಳಿದ್ದನು? ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೇಳಿದ್ದಾನೆ, ಆದಮನನ್ನು ಸೃಷ್ಟಿಸಿದಾಗ ಶೈತಾನನ ಜನರನ್ನು ದುಷ್ಕೃತ್ಯಗಳನ್ನು ಮಾಡಲು ಪ್ರಲೋಭಿಸನು ಮತ್ತು ಅನೇಕ ಜನರು ಅವರನ್ನು ಅನುಸರಿಸರು ಮತ್ತು ಅವರ ಅಲ್ಲಾಹನ ಮಾತನ್ನು ಅನುಸರಿಸಲಾರರು ಎಂದು ಹೇಳಿದನು. ಸರಿ ಎಂದು ಅಲ್ಲಾಹನು ಹೇಳಿದನು. ಮನುಷ್ಯರು ಶೈತಾನನ್ನು ಅನುಸರಿಸಲಾರರು ಎಂದು ಅಲ್ಲಾಹನು ಹೇಳಲಿಲ್ಲ. ಶೈತಾನನು ಮತ್ತು ಅವನನ್ನು ಅನುಸರಿಸುವ ಎಲ್ಲರೂ ನರಕದ ಬೆಂಕಿಗೆ ಹಾಕುವನೆಂದು ಅಲ್ಲಾಹನು ಹೇಳಿದನು. ಆದ್ದರಿಂದ ಶೈತಾನನನ್ನು ಅನುಸರಿಸುವುದರಿಂದ ಯುದ್ಧಗಳು ನಡೆಯುತ್ತಿವೆ. ಜನರು ಶೈತಾನನನ್ನು ಅನುಸರಿಸುತ್ತಿದ್ದಾರೆ. ಇದರಿಂದಾಗಿ ಅವರು ಕ್ರೌರ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಇಲ್ಲಿಯ ಜೀವನವು ತಾತ್ಕಾಲಿಕವಲ್ಲವೇ? ಇಲ್ಲಿ ಜನರು 80, 90 ಮತ್ತು 100 ವರ್ಷಗಳಿಗೆ ಬದುಕುತ್ತಾರೆ. ನಂತರ ಪರಲೋಕದ ಶಾಶ್ವತ ಜೀವನದಲ್ಲಿ ಅಲ್ಲಾಹನ ದುಷ್ಟರನ್ನು ನರಕಕ್ಕೆ ಹಾಕುವನು. ಕೆಲವರಿಗೆ ಇಲ್ಲಿಯೇ ಬದುಕಿನಲ್ಲೇ ಶಿಕ್ಷೆ ನೀಡುತ್ತದೆ ಮತ್ತು ಕೆಲವರು ಪರಲೋಕದಲ್ಲಿ ಶಿಕ್ಷೆಗೆ ಗುರಿಯಾಗುವರು. ದುಷ್ಟರು ಕ್ರೌರ್ಯಗಳನ್ನು ಮಾಡುತ್ತಿದ್ದಾರೆ. ಅವರು ಮುಗ್ಧ ಜನರನ್ನು ಕೊಲ್ಲುತ್ತಿದ್ದಾರೆ. ಅವರು ಮಹಿಳೆಯರನ್ನು ಕೊಲ್ಲುತ್ತಿದ್ದಾರೆ. ಕೆಲವು ಜನರಿಗೆ ಅವರ ಕೃತ್ಯಗಳಿಂದಾಗ ಇದು ಸಂಭವಿಸುತ್ತಿರಬಹುದು ಮತ್ತು ಅಲ್ಲಾಹನು ಯಾವುದಾದರೂ ಸಮುದಾಯವನ್ನು ಶಿಕ್ಷಿಸಲು ಹೀಗೆ ಮಾಡುತ್ತಿರಬಹುದು. ಆದರೆ ದುಷ್ಟರನ್ನು ಸಂಬಂಧಿಸಿ ಹೇಳುವುದಾದರೆ ಅಲ್ಲಾಹನವರನ್ನು ಪರಲೋಕದಲ್ಲಿ ಕಠಿಣವಾಗಿ ಶಿಕ್ಷಿಸುವನು ಎಂದು ಹೇಳಿದ್ದಾನೆ. ಆದ್ದರಿಂದ ಶೈತಾನನನ್ನು ಅನುಸರಿಸುವವರು ಅನೇಕರು ಇರುವರು ಎಂದು ಅಲ್ಲಾಹನು ಮೊದಲೇ ಹೇಳಿದ್ದಾನೆ. ಒಳ್ಳೆಯದು ಯಾವುದು ಮತ್ತು ಕೆಟ್ಟದ್ದು ಯಾವುದು ಎಂದು ಅಲ್ಲಾಹನು ತಿಳಿಸಿಕೊಟ್ಟಿದ್ದಾನೆ. ನೀವು ಅಲ್ಲಾಹನ ಆಜ್ಞೆಗಳನ್ನು ಪಾಲಿಸಿದರೆ ನೀವು ದೌರ್ಜನ್ಯಗಳನ್ನು ಮಾಡುವುದರಿಂದ ದೂರವಿರುತ್ತೀರಿ ಮತ್ತು ನೀವು ಈ ಲೋಕದಲ್ಲಿ ಶಾಂತಿಯಿಂದ ಇರುವಿರಿ ಮತ್ತು ಸ್ವರ್ಗಕ್ಕೆ ಪ್ರವೇಶಿಸಪಡುವಿರಿ. ಜನರು ಶೈತಾನನ್ನು ಅನುಸರಿಸಿದರೆ ಅವರು ಸಾಕಷ್ಟು ಸಂಪಾದಿಸುತ್ತೇವೆ ಎನ್ನುವುದು ಐಷಾರಾಮಿಯಾಗಿ ಬದುಕಿದ್ದೇವೆ ಮತ್ತು ಉತ್ತಮ ಸ್ಥಿತಿಯಲ್ಲಿ ಇದ್ದೇವೆ ಎಂದು ಭಾವಿಸಬಹುದು. ಆದರೆ ಅಲ್ಲಾಹನು ಅವರನ್ನು ಪರಲೋಕದಲ್ಲಿ ನರಕಕ್ಕೆ ಹಾಕುವನು. ಆದ್ದರಿಂದ ಅಲ್ಲಾಹನು ಅಸ್ತಿತ್ವದಲ್ಲಿದ್ದಾನೆ ಮತ್ತು ನಮಗೆ ಬೇಕಾದನ್ನು ಮತ್ತು ಬುದ್ಧಿವಂತಿಕೆಯಿಂದ ಮಾಡಲು ಅಲ್ಲಾಹನು ನಮಗೆ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಎಂದು ಅವನು ನಮ್ಮೊಡನೆ ಮೊದಲೇ ಹೇಳಿದ್ದಾನೆ. ಅವನ ಆಜ್ಞೆಗಳನ್ನು ಅನುಸರಿಸಿದರೆ ಈ ಜಗತ್ತಿನಲ್ಲಿ ಶಾಂತಿಯಿಂದ ಇರಬಹುದು ಮತ್ತು ಕ್ರೌರ್ಯಗಳು ಕೊನೆಗೊಳ್ಳುವುದು. ಇಲ್ಲದಿದ್ದರೆ ಶೈತಾನನ್ನು ಅನುಸರಿಸಿದರೆ ನಂತರ ಕ್ರೌರ್ಯಗಳು ನಡೆಯುವು ಮತ್ತು ಅದರ ಕಾರಣದಿಂದಾಗಿ ಅವರು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಶಿಕ್ಷಿಸಲ್ಪಡುತ್ತಾರೆ. ದೇವನ ಅಸ್ತಿತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ದೇವನು ನಿಜವಾಗಿ ಅಸ್ತಿತ್ವದಲ್ಲಿದ್ದಾನೆ.
ಆದರೆ ಅವನನ್ನು ಬಲವಂತವಾಗಿ ನಂಬುವಂತೆ ಮಾಡುವನೆಂದು ಅಲ್ಲಾಹನು ಎಲ್ಲಿಯೂ ಹೇಳಿಲ್ಲ. ದೇವನು ನಮಗೆ ವಿವೇಕವನ್ನು ನೀಡಿದ್ದಾನೆ ಮತ್ತು ನಾವು ಅದನ್ನು ಬಳಸಿಕೊಳ್ಳಬೇಕು ಮತ್ತು ಅವನು ನಮಗೆ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ. ಸೋಮವಾರ ಮಜ್ಲಿಸ್ ಖುದ್ದಾಮುಲ್ ಅಹ್ಮದಿಯಾ ಅಮೆರಿಕದ ಮೇರಿಲ್ಯಾಂಡ್ ಪ್ರದೇಶದ ಖುದ್ದಾಮರು ಅದರ ಖಲೀಫತ್ ಮಸೀಹ್ ಖಾಮಿಸ್ರನ್ನು ಭೇಟಿಯ ಮೂಲಕ ಮಾಡುವ ಸೌಭಾಗ್ಯವನ್ನು ಪಡೆದರು. UK ಇಸ್ಲಾಮಾಬಾದ್ನಲ್ಲಿ ನಡೆದ ಈ ಭೇಟಿಗಾಗಿ 31 ಖುದ್ದಾಮ್ ವಿಶೇಷವಾಗಿ ಪ್ರಯಾಣಿಸಿದರು. ಎಲ್ಲ ಖುದ್ದಾಮ್ ಹುಜೂರ್ ಅನ್ವರನ್ನು ಭೇಟಿಯಾಗಿ ತಮ್ಮನ್ನು ಪರಿಚಯಿಸಲು ಅವಕಾಶ ಪಡೆದರು. ಹಾಜರಿದ್ದ ಅವರಿಗೆ ತಮ್ಮ ನಂಬಿಕೆ ಮತ್ತು ಯುವಕರ ಸಮಕಾಲೀನ ಪ್ರಶ್ನೆಗಳ ಕುರಿತಾದ ವಿಚಾರಗಳನ್ನು ಕೇಳಲು ಸಂದರ್ಭ ಲಭಿಸಿತು. ಹುಜೂರ್, ನಾವು ಇಂತಹ ಪ್ರದೇಶದಲ್ಲಿ ವಾಸಿಸುತ್ತಿದ್ದೇನೆ. ಅಲ್ಲಿ ಇಸ್ರೇಲಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಅನೇಕ ರಕ್ಷಣಾ ಕಂಪನಿಗಳಿವೆ. ಜಮಾತಿನ ಕೆಲವು ಸದಸ್ಯರು ಮತ್ತು ನನ್ನ ಪರಿಚಯಸ್ಥರು ಈ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಾರೆ. ಹುಜೂರ್, ಇಸ್ರೇಲಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಇಂತಹ ಕಂಪನಿಗಳಲ್ಲಿ ಕೆಲಸ ಮಾಡಲು ನಮಗೆ ಅನುಮತಿ ಇದೆಯೇ? ನೀವು ಹಸಿವಿನಿಂದ ಸಾಯುತ್ತಿದ್ದರೆ ನೀವು ಹಂದಿ ಮಾಂಸವನ್ನು ತಿನ್ನಬಹುದು ಎಂದು ಪವಿತ್ರ ಕುರಾನ್ನಲ್ಲಿ ಉಲ್ಲೇಖಿಸಿರುವಂತೆ ಅಸಹಾಯಕ ಸ್ಥಿತಿಯಲ್ಲಿ ಹಂದಿಗಳನ್ನು ತಿನ್ನಲು ಅನುಮತಿ ಇದ್ದರೆ ಇದನ್ನು ಕೂಡ ಮಾಡಬಹುದು. ಅಸಹಾಯಕತೆಯ ಸ್ಥಿತಿಯಾಗಿದ್ದರೆ ಅದು ಪ್ರತ್ಯೇಕ ವಿಷಯವಾಗಿದೆ. ಅಲ್ಲದೆ ನೀವು ಇಸ್ರೇಲಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಉದ್ದೇಶದಿಂದ ಇವುಗಳನ್ನು ನಿರ್ಮಿಸುತ್ತಿಲ್ಲ. ಅವರು ಅದನ್ನು ಅವರ ದೇಶದ ರಕ್ಷಣೆಗೆ ಬಳಸಿಕೊಳ್ಳುತ್ತಾರೆ ಎಂದು ಮಾತ್ರ. ಆದ್ದರಿಂದ ಅವರದನ್ನು ಇಸ್ರೇಲ್ಗೆ ಪೂರೈಸುತ್ತಿದ್ದಾರೆ ಎಂಬುದು ಬೇರೆ ವಿಷಯ. ಅವರು ಸತ್ಯದಲ್ಲಿ ಇಡೀ ಜಗತ್ತಿಗೆ ಸರಬರಾಜು ಮಾಡುತ್ತಿದ್ದಾರೆ. ಇದಲ್ಲದೆ ಅವರು ಸುಡಾನಿನ ಸೇನೆಗಾಗಿಯೂ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಾರೆ ಮತ್ತು ಅವುಗಳನ್ನು ಇರಾಕ್ ಮತ್ತು ಅಫ್ಘಾನಿಸ್ತಾನಕ್ಕೆ ಒದಗಿಸುತ್ತಾರೆ. ಅಲ್ಲಿ ಅದು ಅನುಮತಿನೀಯವಾಗಿತ್ತೆ. ಅದು ಅನುಮತಿಯವಲ್ಲದಿದ್ದರೆ ಇದು ಅನುಮತಿನೀಯವಲ್ಲ. ಹೇಗಿದ್ದರೂ ನೀವು ಅಲ್ಲಿ ಉದ್ಯೋಗಿಗಳಾಗಿದ್ದೀರಿ, ಆದ್ದರಿಂದ ಅದು ಮುಖ್ಯವಲ್ಲ. ಆದ್ದರಿಂದ ನೀವು ನಿಮ್ಮ ಸ್ವಂತ ಕಾರ್ಖಾನೆ ಮತ್ತು ನಿಮ್ಮ ಸ್ವಂತ ಕಂಪನಿಯನ್ನು ತೆರೆಯಿರಿ. ಅಹಮದಿಯರು ಅದನ್ನು ತೆರೆದರೆ ಶಾಂತಿಯನ್ನು ಸ್ಥಾಪಿಸು ಎಂದು ಅಹಮದರಿಗೆ ಹೇಳಬಹುದು. ಅವುಗಳನ್ನು ಕಾನೂನು ಜಾರಿಸುವ ಸಂಸ್ಥೆಗಳಿಗೆ ಮಾತ್ರ ಒದಗಿಸಬಹುದು. ಖುದ್ದಾಮರಲ್ಲಿ ಒಬ್ಬರು ಯುನೈಟೆಡ್ ಸ್ಟೇಟ್ಸ್ನ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷರ ಬಗ್ಗೆ ಹಜರತ್ ಖಲೀಫತ್ ಮಸೀಹ್ ಅವರನ್ನು ಕೇಳಿದರು. ಅವರು ಏನು ಮಾಡಲಿದ್ದಾರೆ ಮತ್ತು ಮಾಡುವುದಿಲ್ಲ ಎಂದು ಅವರ ಕಾರ್ಯನೀತಿಗಳ ವಿಷಯದಲ್ಲಿ ನನಗೆ ತಿಳಿದಿಲ್ಲ. ಅವರು ಬಂದರೆ ಅವರು ಅಮೆರಿಕರನ್ನು ಯಾವುದಾದರೂ ಕಷ್ಟಗಳಿಗೆ ತಳ್ಳುವರು ಎಂದು ನನಗೆ ಗೊತ್ತಿಲ್ಲ. ಆದರೆ ಅವರು ಇಂದಿನ ಅಧಿಕಾರಾವಧಿಯಲ್ಲಿ ಅವರು ಲೋಕದ ಇತರ ದೇಶಗಳಿಗೆ ಅನುಕೂಲವನ್ನು ಉಂಟು ಮಾಡಿದರು. ಅವರು ಹೆಚ್ಚು ಯುದ್ಧದಲ್ಲಿ ತೊಡಗಿರಲಿಲ್ಲ. ಅವರು ಇಸ್ರಾಯೇಲ್ ಯುದ್ಧವನ್ನು ಕೊನೆಗೊಳಿಸುವರು ಮತ್ತು ಶಾಶ್ವತ ಕದನ ವಿರಾಮವನ್ನು ಸ್ಥಾಪಿಸುವರು ಎಂದು ಅವರ ಬಗ್ಗೆ ಇಲ್ಲಿಯವರೆಗೆ ಹೇಳಲಾಗ್ತಿದೆ. ಅದಂತೂ ಆಗುವುದಿಲ್ಲ. ಇದು ತಾತ್ಕಾಲಿಕವಾಗಿದೆ ಮತ್ತು ಅವರು ಇಂತಹ ಭೂಪ್ರದೇಶವನ್ನು ನಂತರ ತೆಗೆದುಕೊಳ್ಳಬಹುದು ಎಂದು ರಹಸ್ಯವಾಗಿ ಒಪ್ಪಂದ ಮಾಡಿಕೊಂಡಿರಬಹುದು. ಅವರು ಜಗತ್ತಿನಲ್ಲಿ ಸಂಘರ್ಷಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಯಲು ಪ್ರಯತ್ನಿಸಬಹುದು. ಈಗ ಅವರು ಟಿಕ್ಟಾಕ್ ಅನ್ನು ನಿಷೇಧಿಸಿದ್ದಾರೆ ಎಂದು ಹೇಳಿರುವರು ಮತ್ತು ಅವರು ಚೀನಾ ವಿರುದ್ಧ ಇಂತಿಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಬಹಳ ಸಂತೋಷಗೊಂಡಿರುವರು. ಈಗ ಅವರಿಗೆ ಹಣದ ಅಗತ್ಯವಿರುವುದರಿಂದ ಲಾಭದ ಶೇಕಡವನ್ನು ಕೊಟ್ಟರೆ ಟಿಕ್ಟಾಕ್ಗಳನ್ನು ಅಮೆರಿಕದಲ್ಲಿ ಚಲಾಯಿಸಬಹುದು ಎಂದು ಹೇಳಿರುವರು. ಅವರಿಗೆ ಹಣ ಸಿಗುವವರೆಗೂ ಅವರು ಚೆನ್ನಾಗಿರಬಹುದು ಮತ್ತು ಎಲ್ಲಿ ಆರ್ಥಿಕ ನಷ್ಟವನ್ನು ಎದುರಿಸ್ತಾರೋ ಅಲ್ಲಿ ಅವರು ತನ್ನದೇ ಆದ ಮಾರ್ಗವನ್ನು ಕೈಗೊಳ್ಳುವರು. ಆದ್ದರಿಂದ ಯಾರು ಬಂದರೂ ಅವರು ಇದೇ ಮನಸ್ಥಿತಿಯೊಂದಿಗೆ ಬರುತ್ತಾರೆ. ಪ್ರತಿಯೊಬ್ಬರನ್ನು ಅಹಮದಿಯರನ್ನಾಗಿ ಮಾಡುವವರೆಗೂ ಅಥವಾ ಅಹಮದಿಯರು ರಾಜಕೀಯದಲ್ಲಿ ಅಥವಾ ಅಧಿಕಾರದಲ್ಲಿ ಬರುವ ತನಕ ನೀವು ಅಮೆರಿಕದಲ್ಲಿ ಈ ಪಾತ್ರವನ್ನು ವಹಿಸಿಕೊಳ್ಳುವ ಒಳ್ಳೆಯ ಜನರನ್ನು ಕಂಡುಕೊಳ್ಳಲು ಸಾಧ್ಯವಲ್ಲ. ಹಾಗಾದರೆ ನಿಮಗೆ ಏನನ್ನಾದರೂ ಮಾಡಬಹುದಾಗಿದೆ. ಮುಕಾಮಿ ಮತ್ತು ಇತರ ಮಜಲಿಸ್ಗಳ ನಡುವಿನ ವ್ಯತ್ಯಾಸವೇನು ಮತ್ತು ಚುನಾವಣೆ ಇಲ್ಲದೆ ಮೊಹತಮಿ ಮಕಾಮಿ ಅಥವಾ ಕಾದ್ ಮಕಾಮಿ ನೇಮಕದ ಹಿಂದಿನ ಯುಕ್ತಿಯೇನು? ಮುಕಾಮಿ ಮತ್ತು ಇತರ ಮಜಲಿಸ್ಗಳ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಇದು ಇತರ ಎಲ್ಲ ಮಜಲಿಸ್ಗಳಂತೆ ಇರುವ ಮಜಲಿಸ್ ಆಗಿದೆ. ಇದು ಕೇಂದ್ರಕ್ಕೆ ಹತ್ತಿರದಿರುವುದರಿಂದ ನಾವು ಅದನ್ನು ಮುಕಾಮಿ ಎಂದು ಕರೆಯುತ್ತೇವೆ. ಅಮೆರಿಕದಲ್ಲಿನ ಜಮಾತಿನ ವ್ಯವಸ್ಥೆ ಹೇಗಿದ್ದರೂ ಈ ವಿಷಯದಲ್ಲಿ ವಿಭಿನ್ನವಾಗಿದೆ. ಕೇಂದ್ರ ಕಚೇರಿ ಮೇರಿಲ್ಯಾಂಡ್ನಲ್ಲಿ ಇದೆ, ಆದರೆ ನಿಮ್ಮ ಅಮೀರ್ 4000 ಮೈಲಿ ದೂರದಲ್ಲಿ ನೆಲೆಸಿರುವರು ಮತ್ತು ನಿಮ್ಮ ತೆಹರೀಕ್ ಜದೀದ್ ಸೆಕ್ರೆಟರಿ 5000 ಮೈಲಿ ದೂರದಲ್ಲಿ ನೆಲೆಸಿದ್ದಾರೆ. ಮತ್ತೊಬ್ಬ ಸೆಕ್ರೆಟರಿ ವೆಸ್ಟ್ ಕೋಸ್ಟ್ನ ಇನ್ನೊಂದು ಭಾಗದಲ್ಲಿ ನೆಲೆಸಿದ್ದಾರೆ. ನಿಮ್ಮ ನ್ಯಾಷನಲ್ ಆಮಿಲ ಹಲವೆಡೆ ಚದುರುಗೊಂಡಿದೆ. ಆದರೂ ಕೂಡ ನಾವೊಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಪ್ರಧಾನ ಕಚೇರಿಯನ್ನು ಹೊಂದಲು ನಿರ್ಧರಿಸಲಾಯಿತು. ಅಮೀರಿಗೆ ಅಲ್ಲಿಗೆ ಬರಬೇಕಾಗುವುದು 2-3 ವಾರಗಳಿಗೆ ಒಮ್ಮೆ ಆದರೂ ಮತ್ತು ಅದು ಪ್ರಧಾನ ಕಚೇರಿಯಾಗಿರುವುದರಿಂದ, ಏಕೆಂದರೆ ಅದು ಹೆಡ್ ಕ್ವಾರ್ಟರ್ ಆಗಿದೆ. ಅಲ್ಲಿನ ಮಜಲಿಸನ್ನು ಮುಕಾಮಿ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಕಾಯ್ದನ್ನು ಮೊಹತಮಿ ಎಂದು ಕರೆಯಬೇಕೆಂದು ಸಂವಿಧಾನದಲ್ಲಿ ಬರೆಯಲಾಗಿದೆ. ಅದಕ್ಕಾಗಿಯೇ ಅವರನ್ನು ಮೊಹತಮಿ ಮಕಾಮಿ ಎಂದು ಕರೆಯಲಾಗುತ್ತದೆ. ಅವರ ಜವಾಬ್ದಾರಿಗಳು ಕಾಯ್ದಿನಂತೆ ಇರುತ್ತವೆ. ಮೊಹತಮಿ ಮಕಾಮಿ ಸ್ವಲ್ಪ ಹೆಚ್ಚಿನ ಸ್ಥಾನವನ್ನು ಹೊಂದಿರುತ್ತಾರೆ, ಏಕೆಂದರೆ ಅವರನ್ನು ಕಾಯ್ದೆಂದು ಕರೆಯುವ ಬದಲು ಮೊಹತಮಿ ಎಂದು ಹೆಸರಿಸಲಾಗಿದೆ. ಜವಾಬ್ದಾರಿಗಳು ಕಾಯ್ದಿನದ್ದೇ ಆಗಿರುತ್ತವೆ. ಚುನಾವಣೆಯಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಕಾಯ್ದನ್ನು ಆಯ್ಕೆ ಮಾಡಬಹುದು, ಚುನಾಯಿಸಬಹುದು, ಆದರೆ ಮೊಹತಮಿ ಮಕಾಮಿ ಚುನಾವಣೆ ನಡೆಯುವುದಿಲ್ಲ. ಮೊಹತಮಿ ಮಕಾಮಿ
ಸದರ್ ಅಮೀರದ ಸದಸ್ಯ ಆಗಿರುವುದರಿಂದ ಸದರ್ ಸ್ವತಃ ಅದಕ್ಕಾಗಿ ಅರ್ಹ ವ್ಯಕ್ತಿಯ ಹೆಸರು ನಿರ್ದೇಶನ ಮಾಡುತ್ತಾರೆ ಮತ್ತು ಖಲೀಫತುಲ್ ಮಸೀಹರಿಗೆ ಶಿಫಾರಸು ಮಾಡುತ್ತಾರೆ. ವ್ಯತ್ಯಾಸ ಇದೊಂದು ಮಾತ್ರ, ಜವಾಬ್ದಾರಿಗಳಿಗೆ ಯಾವುದೇ ವ್ಯತ್ಯಾಸವಿಲ್ಲ. ಹುಜೂರ್, ಆಪರೇಷನ್ ಮತ್ತು ವೈದ್ಯಕೀಯ ಚಿಕಿತ್ಸೆಯ ಸಮಯದಲ್ಲಿ ಕೆಲವು ತೊಡಕುಗಳು ಉಂಟಾಗುತ್ತವೆ. ಇದರ ಪರಿಣಾಮವಾಗಿ ರೋಗಿಯ ಮೇಲೆ ಪ್ರತಿಕೂಲ ಪರಿಣಾಮಗಳು ಬೀರಬಹುದು ಅಥವಾ ಅದು ಮಾರಣಾಂತಿಕವಾಗಬಹುದು. ಇದು ವೈದ್ಯರಿಗೂ ಒತ್ತಡದ ಪರಿಸ್ಥಿತಿಯನ್ನು ಉಂಟುಮಾಡುತ್ತದೆ ಮತ್ತು ಜನರು ಅಂತಹ ಆಪರೇಷನ್ ವಿಧಾನಗಳ ಬಗ್ಗೆ ಭಯಭೀತರಾಗುವರು. ಇದು ಇತರ ರೋಗಿಗಳ ಚಿಕಿತ್ಸೆಯ ಮೇಲೆ ಪರಿಣಾಮ ಬೀರಬಹುದು. ಹುಜೂರ್, ನೀವು ದಯವಿಟ್ಟು ಈ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ನೀಡಬಹುದೇ? ದುರ್ಬಲ ಮನಸ್ಸು ಹೊಂದಿರುವ ವ್ಯಕ್ತಿ ಡಾಕ್ಟರ್ ಆಗಬಾರದು. ವೈದ್ಯರ ಗಟ್ಟಿ ಮನಸ್ಸು ಹೊಂದಿರಬೇಕು ಮತ್ತು ತಮ್ಮ ಮೇಲೆ ನಿಯಂತ್ರಣ ಹೊಂದಿರಬೇಕು. ಹೇಗಿದ್ದರೂ ಧೈರ್ಯಶಾಲಿ ಆಗಿರಬೇಕು. ಏನೇ ಆದರೂ 100% ಜನರನ್ನು ಗುಣಪಡಿಸಲಾಗುವುದೆಂದು ಎಲ್ಲಿ ಹೇಳಲಾಗಿದೆ? ರೋಗ ಶಮನಗೊಳ್ಳಲು, ಗುಣವಾಗಲು ಅಲ್ಲಾಹನೊಡನೆ ಪ್ರಾರ್ಥಿಸಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಮತ್ತು ಚಿಕಿತ್ಸೆ ನಡೆಸುವಾಗ ಅಲ್ಲಾಹನ ಗುಣಪಡಿಸುವನೆಂದು ಎಂಬ ಸಂಗತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಬ್ಬನು ಕೇವಲ ಪ್ರಯತ್ನವನ್ನು ಮಾಡಬಹುದು ಮತ್ತು ಭೌತಿಕ ಸಾಧನಗಳು ಮತ್ತು ಲಭ್ಯವಿರುವ ಸೌಲಭ್ಯಗಳನ್ನು ಬಳಸಿಕೊಳ್ಳಬಹುದು. ಆದರೆ ಗುಣಪಡಿಸುವವನು ಅಲ್ಲಾಹನು ಮಾತ್ರ. ಗುಣಪಡಿಸುವವರ ಡಾಕ್ಟರ್ ಅಲ್ಲ. ನೀವು ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವಾಗ, ನೀವು ಯಾವುದೇ ಚಿಕಿತ್ಸೆ ಆಪರೇಷನ್ ನಡೆಸುವಾಗ ಸ್ವಾಭಾವಿಕವಾಗಿಯೇ ಅಲ್ಲಾಹನ ಗುಣಪಡಿಸುವವನು ಎಂದು ಅರಿತು ಪ್ರಾರ್ಥಿಸುವಿರಿ. ನಿಪುಣತೆಯ ಕಾರಣದಿಂದಾಗಿ ವೈದ್ಯರು ರೋಗಿಯನ್ನು ಗುಣಪಡಿಸುತ್ತಾರೆ ಎಂದು ಭಾವಿಸುವುದಾದರೆ, ವೈದ್ಯರು ಯಾವಾಗ ರೋಗಿಯಿಂದ ಅಥವಾ ಅವರ ನಿಕಟ ಸಂಬಂಧಿಕರಿಂದ ಒಪ್ಪಿಗೆಯನ್ನು ಏಕೆ ಪಡೆಯುತ್ತಾರೆ? ಏಕೆಂದರೆ ರೋಗಿಗೆ ಏನಾದರೂ ಸಂಭವಿಸಿದರೆ ಅವರು ಜವಾಬ್ದಾರಾಗಿರುವುದಿಲ್ಲ ಎಂದು ಮೂಲಕ್ಕಾಗಿದೆ ಅದು. ಆದ್ದರಿಂದ ನೀವು ಮೊದಲೇ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ನೀವೇಕೆ ಚಿಂತೆ ಮಾಡಬೇಕು? ಆಪರೇಷನ್ ಥಿಯೇಟರ್ಗೆ ಹೋಗುವ ಮೊದಲು ಅವರು ರೋಗಿಯೊಡನೆ ಸಹಿ ಮಾಡಲು ಹೇಳುತ್ತಾರೆ. ವಾಸ್ತವದಲ್ಲಿ ವೈದ್ಯರು ಏನು ಮಾಡುವರು ಎಂದು ಯೋಚಿಸಿ ರೋಗಿಯವರು ಚಿಂತಿತರಾಗಬೇಕು ಮತ್ತು ರೋಗಿ ಮೃತಪಟ್ಟರೂ ವೈದ್ಯರು ಜವಾಬ್ದಾರಾಗಿರುವುದಿಲ್ಲ. ಹಾಗಾದರೆ ಒತ್ತಡಕ್ಕೆ ಕಾರಣವೇನು? ಅದಕ್ಕಾಗಿಯೇ USA ಯಲ್ಲಿರುವ ವೈದ್ಯರು ರೋಗಿಗೆ ಏನಾದರೂ ಸಂಭವಿಸಿದರೆ ಅವರು ಏನನ್ನು ನೀಡಬೇಕಾಗಿಲ್ಲ ಮತ್ತು ವಿಮಾ ಕಂಪನಿಯು ರೋಗಿಗೆ ಪ್ರತಿಫಲ ನೀಡುವುದು ಎಂದು ವಿಮೆ ತೆಗೆದುಕೊಳ್ಳುತ್ತಾರೆ. ಅವರು ಇದನ್ನು ಮಾಡ್ತಾರಲ್ಲವೇ? ಆದರೆ ಇಲ್ಲಿ ಈ ರೀತಿಯ ಯಾವುದೇ ಇನ್ಶೂರೆನ್ಸ್ ಇಲ್ಲ. ಅಮೆರಿಕದಲ್ಲಿ ವೈದ್ಯರು ಮುಕ್ತವಾಗಿ ಕೆಲಸ ಮಾಡ್ತಾರೆ. ಹಾಗಾದರೆ ಅಲ್ಲಿ ಯಾವ ಒತ್ತಡವಿದೆ? ಹುಜೂರ್, ಒಬ್ಬನ ಸ್ವಂತ ಜವಾಬ್ದಾರಿಯೇ ಚಿಂತೆ. ಹೌದು, ಒಬ್ಬನು ಅಲ್ಲಾಹನ ಗುಣಪಡಿಸೋನು ಎಂದು ಹೇಳುವಾಗ ಜವಾಬ್ದಾರಿಯನ್ನು ಅಲ್ಲಾಹನ ಕೈಗೆ ಇರಿಸಲಾಗುತ್ತದೆ. ಬಹುಶಃ ಒಂದು ಜುಮದಲ್ಲಿ ಖುತುಬದಲ್ಲಿ ಅಲ್ಲಾಹನ ಗುಣಪಡಿಸೋನು ಎಂದು ಅರಿತುಕೊಂಡು ನಮ್ಮ ವೈದ್ಯರು ಪ್ರಾರ್ಥಿಸಬೇಕು ಎಂದು ನಾನು ಬಹಳ ವಿವರವಾಗಿ ಸಲಹೆ ಡಾಕ್ಟರಿಗೆ ನೀಡಿದ್ದೆ. ಇದನ್ನು ಪವಿತ್ರ ಕುರಾನ್ನಲ್ಲಿ ಉಲ್ಲೇಖಿಸಲಾಗಿದೆ. ನಾನು ರೋಗಿಯಾದಾಗ ಅಲ್ಲಾಹ ನನ್ನನ್ನು ಗುಣಪಡಿಸುತ್ತಾನೆ ಎಂದು ಹಜರತ್ ಇಬ್ರಾಹಿಂ ಇಸ್ಲಾಂ ಮಾಡಿದ ಪ್ರಾರ್ಥನೆ ಇದೇ ಆಗಿದೆ. ನನಗೆ ಅಲೈನಾ ಎಂಬ 2 ವರ್ಷದ ಮಗಳಿದ್ದಾಳೆ. ಹುಜೂರ್, ನಾನು ನಿಮ್ಮ ಮಾರ್ಗದರ್ಶನವನ್ನು ಪಡೆಯಲು ಬಯಸುತ್ತೇನೆ. ಅವಳನ್ನು ಪಬ್ಲಿಕ್ ಶಾಲೆಗೆ ಸೇರಿಸುವುದು ಉತ್ತಮವೇ ಅಥವಾ ಮನೆಯಲ್ಲಿ ಕಳಿಸುವುದು ಉತ್ತಮವೇ? ಕೆಲವೊಮ್ಮೆ ಅವರು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಮತ್ತು ಲಿಂಗ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಕಲಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ನಿಮ್ಮ ಮಗಳನ್ನು ಇದರಿಂದ ರಕ್ಷಿಸಿಕೊಳ್ಳಲು ಮಗಳಿಗೆ ಮನೆಯಲ್ಲೇ ಶಿಕ್ಷಣ ನೀಡಬೇಕೆಂದು ನೀವು ಬಯಸಿದರೆ ಅದು ಬೇರೆ ವಿಷಯ. ಅಥವಾ ನೀವು ಆರಂಭದಲ್ಲಿ ಮಗಳನ್ನು ಶಾಲೆಗೆ ಸೇರಿಸಿಕೊಳ್ಳಬಹುದು ಮತ್ತು ನಂತರ ಅವರು ಈ ವಿಷಯಗಳಲ್ಲಿ 4ರಲ್ಲಿ 5ರಲ್ಲಿ ಅಥವಾ 6ನೇ ತರಗತಿಯಲ್ಲಿ ಪರಿಚಯಿಸಿಕೊಡುವಾಗ ನೀವು ಅವರನ್ನು ಪಬ್ಲಿಕ್ ಸ್ಕೂಲ್ನಿಂದ ಬಿಡಿಸಬಹುದು ಮತ್ತು ಮನೆಯಲ್ಲಿಯೇ ಶಾಲಾ ಶಿಕ್ಷಣವನ್ನು ಮಾಡಬಹುದು. ಅವಳ ಶಿಕ್ಷಣದ ಆರಂಭಿಕ ವರ್ಷಗಳಲ್ಲಿ ಅವಳನ್ನು ಶಾಲೆಗೆ ಕಳಿಸಬಹುದು ಮತ್ತು ಇದು ಪ್ರಯೋಜನಕಾರಿಯಾಗಿದೆ ಮತ್ತು ಮಕ್ಕಳಿಗೆ ಸಾಮಾಜಿಕವಾಗಿ ಬರೆಯಲು ಸಾಧ್ಯವಾಗುತ್ತದೆ. ನೀವು ಅವರನ್ನು ಮನೆಯಲ್ಲಿ ಕಲಿಸುವುದಾದರೆ ಮತ್ತು ಸ್ಕೂಲ್ನೊಂದಿಗೆ ಹೊಂದಿಕೊಂಡು ಹೋಗಲು ಸಾಧ್ಯವಾಗದಿದ್ದರೆ ನೀವು ಅವರನ್ನು ಸ್ವತಃ ಟ್ರಿಪ್ಪಿಗೆ ಕರೆದೊಯ್ಯಬೇಕಾಗುತ್ತದೆ. ಉದಾಹರಣೆಗೆ ಹೈಕಿಂಗ್ಗೆ, ಪ್ರವಾಸಕ್ಕೆ, ಧ್ವನಿ ವ್ಯವಹಾರಕ್ಕೆ ಇಂತಹ ಸಂಗತಿಗಳಿಗೆ ಅದನ್ನು ನೀವು ಮಾಡಬೇಕಾಗುವುದು. ಅದನ್ನೆಲ್ಲ ನಿಮಗೆ ಮಾಡಲು ಸಾಧ್ಯವಿದ್ದರೆ ಸರಿ. ಅವರು 12ನೇ ತರಗತಿಯವರೆಗೆ ಲೈಂಗಿಕ ಶಿಕ್ಷಣ ಮತ್ತು ಲಿಂಗ ಶಿಕ್ಷಣದ ಬಗ್ಗೆ ಕಲಿಸುವುದನ್ನು ಮುಂದುವರಿಸುವುದಿಲ್ಲ. ಅವರು ಇದನ್ನು ಮುಖ್ಯವಾಗಿ 4, 5, 6ನೇ ತರಗತಿಗಳಿಗೆ ಕಲಿಸುತ್ತಾರೆ. ಆ ಸಮಯದಲ್ಲಿ ಅವರು ತಮಗೆ ಬೇಕಾದಂತೆ ಮನಸ್ಸನ್ನು ಕಲಿಸಿಕೊಳ್ಳಬಹುದು. ಆದ್ದರಿಂದ ಅನಂತರ ನೀವು ಸ್ಥಿತಿಗಳ ಆಧಾರದ ಮೇಲೆ ಎಲ್ಲವನ್ನು ನೋಡಿಕೊಂಡು ಅವರನ್ನು ಸಾರ್ವಜನಿಕ ಶಾಲೆಗೆ ದಾಖಲಿಸಬಹುದು. ಹೇಗಿದ್ದರೂ ಇವೆಲ್ಲವೂ ನಿಮ್ಮ ಮಕ್ಕಳನ್ನು ಎಷ್ಟರ ಮಟ್ಟಿಗೆ ನೋಡಿಕೊಳ್ಳಬಹುದು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಕನಸುಗಳ ಮಹತ್ವವೇನು? ಅಲ್ಲಾಹನು ನಮಗೆ ಕನಸುಗಳ ಮೂಲಕ ಮಾರ್ಗದರ್ಶನ ನೀಡುತ್ತಿದ್ದಾನೆ ಎಂಬುದನ್ನು ನಾವು ಹೇಗೆ ತಿಳಿಯಬಹುದು? ಕನಸುಗಳ ವ್ಯಾಖ್ಯಾನವನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ಕನಸನ್ನು ಕಂಡರೆ ಕನಸುಗಳನ್ನು ವ್ಯಾಖ್ಯಾನವನ್ನು ತಿಳಿದಿರುವ ಯಾರನ್ನೇ ಆದರೂ ಕೇಳಿರಿ. ಅದು ಒಳ್ಳೆಯದು ಅಥವಾ ಕೆಟ್ಟ ಕನಸು ಎಂದು ಕಂಡುಕೊಳ್ಳಬೇಕು. ಕನಸಿನ ಅರ್ಥವನ್ನು ನೀವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಮತ್ತು ನಿಮ್ಮ ಕನಸುಗಳನ್ನು ಯಾರೊಡನೆ ಆದರೂ ಹೇಳಿಕೊಳ್ಳಲು ನಿಮಗೆ ಮನಸ್ಸಿಲ್ಲದಿದ್ದರೆ ಅಥವಾ ಯಾರನ್ನಾದರೂ ಕೇಳಲು ನಿಮಗೆ ಮುಜುಗರವಾಗುತ್ತಿದ್ದರೆ ಅದು ಒಳ್ಳೆಯದು ಅಥವಾ ಕೆಟ್ಟ ಕನಸಾಗಿರಲಿ, ನೀವು ಸದಕ ನೀಡಬೇಕು. ಇದರಿಂದ ಅಲ್ಲಾಹನು ಉತ್ತಮ ಪರಿಣಾಮವನ್ನು ಉಂಟು ಮಾಡಲಿಕ್ಕಾಗಿ. ಕೆಲವು ಕನಸುಗಳು ವಾಸ್ತವವಾಗಿಯೂ ಅಲ್ಲಾಹನಿಂದ ಆಗಿರುತ್ತವೆ ಮತ್ತು ಸತ್ಯವಾದ ಕನಸುಗಳಾಗಿರುತ್ತವೆ. ಶೈತಾನನ ಪ್ರಭಾವದ ಕನಸುಗಳು ಕೂಡ ಇರಬಹುದು ಮತ್ತು ಕೇವಲ ಸ್ವಂತ ಆಲೋಚನೆಗಳ ಕಾರಣದಿಂದ ಆಗಿರುತ್ತದೆ. ದಿನದಲ್ಲಿ ಒಬ್ಬರು ಅನುಭವಿಸಿದ ಯಾವುದಾದ್ರೂ ಸಂಗತಿ ಕನಸುಗಳಲ್ಲಿ ಕಾಣಿಸಿಕೊಳ್ಳಬಹುದು. ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ರಾತ್ರಿ 4ರಿಂದ 5 ಕನಸುಗಳನ್ನು ಕಾಣುತ್ತಾನೆ ಎಂದು ಮನೋವೈದ್ಯರು ಹೇಳುತ್ತಾರೆ. ಅವುಗಳಲ್ಲಿ ಕೆಲವು ನಮ್ಮ ನೆನಪಿನಲ್ಲಿ ಇರುತ್ತದೆ ಮತ್ತು ಕೆಲವು ನೆನಪಿನಲ್ಲಿ ಇರುವುದಿಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಎಚ್ಚರಗೊಂಡು ಆತ ಯಾವುದೇ ಕನಸನ್ನು ಕಂಡಿಲ್ಲ ಎಂದು ಭಾವಿಸುತ್ತಾನೆ. ಆದರೆ ಆತ ಸತ್ಯದಲ್ಲಿ ತನ್ನ ಕನಸಿನಲ್ಲಿ ವಿವಿಧ ಸ್ಥಳಗಳಿಗೆ ಪ್ರಯಾಣಿಸಿರುತ್ತಾನೆ. ನಿಮಗೆ ನೆನಪಿರುವ ಕನಸುಗಳ ಬಗ್ಗೆ ಚಿಂತಿಸಿರಿ. ಅದರಲ್ಲಿ ಯಾವ ಸಂದೇಹವಿದೆ ಎಂದು ಯೋಚಿಸಿರಿ.
ಸಂದೇಶವಿದೆಂದು ಯೋಚಿಸಿರಿ. ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಉತ್ತಮ, ಇಲ್ಲದಿದ್ದರೆ ನೀವು ಯಾರನ್ನಾದರೂ ಕೇಳಬಹುದು. ಅದು ಯೂಸುಫ್ ಅಲೈಹಿಸ್ಸಲಾಮರ ಕಾಲದಲ್ಲಿ ರಾಜ ಒಂದು ಕನಸನ್ನು ಕಂಡಿದ್ದರು. ಅವರಿಗೆ ಅದು ಅರ್ಥವಾಗಲಿಲ್ಲ. ಕನಸುಗಳನ್ನು ವ್ಯಾಖ್ಯಾನಿಸುವವರು ಅದನ್ನು ಕೇವಲ ರಾಜನ ಆಲೋಚನೆಗಳನ್ನು ಹೇಳಿದರು. ಆದರೆ ಹಜರತ್ ಯೂಸುಫ್ ಅಲೈಹಿಸ್ಸಲಾಂ ಆ ಕನಸನ್ನು ವ್ಯಾಖ್ಯಾನಿಸಿದ್ದರು. ಅದು ಅವರಿಗೆ ಗೊತ್ತಿತ್ತು. ಜೋಳದ 7 ಹಸಿರು ತೆನೆಗಳ ಅರ್ಥವೇನು ಮತ್ತು 7 ಕೊಬ್ಬಿದ ದನಗಳನ್ನು ತಿನ್ನುತ್ತಿದ್ದ 7 ತೆಳ್ಳಗಿನ ದನಗಳ ಅರ್ಥವೇನು ಮತ್ತು ಫಲವತ್ತಾದ ಕೃಷಿಗಳು ಮತ್ತು ಒಣಗಿದ ಬೆಳೆಗಳು ಮತ್ತು ಬರಗಾಲ ಇತ್ಯಾದಿಗಳ ಅರ್ಥವನ್ನು ಯೂಸುಫ್ ಅಲೈಹಿಸ್ಸಲಾಂ ಹೇಳಿಕೊಟ್ರು. ಅವೆಲ್ಲವೂ ಕನಸಿನಲ್ಲಿದ್ದವು. ಕೆಲವು ಜನರಿಗೆ ತಮ್ಮ ಕನಸುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಿಮಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಸ್ವಲ್ಪ ಸದಕ ನೀಡಿರಿ. ಇದು ಸರಳವಾದ ಪರಿಹಾರವಾಗಿದೆ. ನೀವು ಒಂದು ಸಂದೇಶವನ್ನು ಒಳಗೊಂಡಿರೋ ಕನಸನ್ನು ಕಂಡರೆ ಮತ್ತು ಅದರಲ್ಲಿ ಸತ್ಕಾರ್ಯ ಮತ್ತು ಒಳಿತಿನ ಬಗ್ಗೆ ತಿಳಿಸಲಾಗಿದ್ದರೆ ಅದರರ್ಥ ನೀವು ಒಳಿತು ಮಾಡಬೇಕೆಂದು ಅಲ್ಲಾಹನ ಬಯಸುತ್ತಾನೆ ಮತ್ತು ಅದು ಅಲ್ಲಾಹನ ಕಡೆಯಿಂದ ಇರುವ ಕನಸ ಎಂದರ್ಥ. ಆದರೆ ನೀವು ಕೆಟ್ಟ ಕೆಲಸವನ್ನು ಮಾಡಲು ಹೇಳುವಂತಹ ಕನಸನ್ನು ಕಂಡರೆ ಅದು ಶೈತಾನನ ಕಡೆಯಿಂದಿರುವ ಕನಸೆಂದು ಪರಿಗಣಿಸಿರಿ. ಒಂದು ತಮಾಷೆ ಘಟನೆ ಇದೆ. ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದ ಸರ್ಗೋದದ ಒಬ್ಬ ಭೂಮಾಲೀಕನ ಬಹಳ ಪ್ರಸಿದ್ಧವಾದ ಕುಟುಂಬದ ಹಿರಿಯ ಸದಸ್ಯರೊಬ್ಬರು 2ನೇ ಖಲೀಫರ ಕಾಲದಲ್ಲಿ ಅಹಮದಿಯಾದರು. ಮೊದಲು ಅವರಿಗೆ ಯಾವುದೇ ಮಕ್ಕಳಿರಲಿಲ್ಲ. ಅನಂತರ ಹಜರತ್ ಖಲೀಫತುಲ್ ಮಸೀಹ್ ಸಾನಿಯರ ಪ್ರಾರ್ಥನೆ ಮೂಲಕ ಅವರಿಗೆ ಮುದಿ ವಯಸ್ಸಾದಾಗ ಪುತ್ರನಾಯಿತು. ಇದು ರಬ್ಬದ ಆರಂಭಿಕ ದಿನಗಳ ಘಟನೆಯಾಗಿದೆ. ಆಗ ರಬ್ಬದಲ್ಲಿ ಸರಿಯಾದ ರಸ್ತೆಗಳು ಕೂಡ ಇದ್ದಿರಲಿಲ್ಲ ಮತ್ತು ಕೆಲವು ಮನೆಗಳಿದ್ದವು. ಅವರು ಮಗನನ್ನು ಅಲ್ಲಿಗೆ ಕರೆತಂದು ಶಾಲೆಗೆ ಸೇರಿಸಿದರು. ಅವರು ಶ್ರೀಮಂತ ಕುಟುಂಬಕ್ಕೆ ಸೇರಿದವರಾಗಿದ್ದರಿಂದ ಅವರು ಕಾರಲ್ಲಿ ಶಾಲೆಗೆ ಬರುತ್ತಿದ್ದರು. ಆ ಸಮಯದಲ್ಲಿ ರಬೋದ ಜನರ ಬಳಿ ಮುರಿದ ಸೈಕಲ್ ಕೂಡ ಇದ್ದಿರಲಿಲ್ಲ. ಎಲ್ಲರೂ ತುಂಬ ಬಡವರಾಗಿದ್ದರು ಮತ್ತು ಇಡೀ ಪಟ್ಟಣದಲ್ಲಿ ಬಹುಶಃ 1 ರಿಂದ 3 ಕಾರುಗಳಿದ್ದವು. ಏನೇ ಆಗಿರಲಿ, ಅವರಿಗೆ ವೃದ್ಧಾಪ್ಯದಲ್ಲಿ ಮಗುಂಟಾಗಿದ್ದಾಗ ಕಾರಣದಿಂದ ಮಗನು ಶಿಕ್ಷಣವನ್ನು ಪಡೆದು ಒಳ್ಳೆಯನಾಗಬೇಕು ಮತ್ತು ರಾಜಕೀಯದಲ್ಲಿ ಅಥವಾ ಕುಟುಂಬದ ಇತರ ಸದಸ್ಯರಂತೆ ಯಾವುದೇ ದುರ್ಗುಣಗಳಲ್ಲಿ ತೊಡಗಿಕೊಳ್ಳಬಾರದು ಎಂಬುದು ಅವರ ಬಯಕೆಯಾಗಿತ್ತು. ಆದ್ದರಿಂದ ಅವರು ಜೀವಂತವಾಗಿದ್ದ ತನಕ ಮಗನೊಡನೆ ಯಾವಾಗಲೂ ಪ್ರಾರ್ಥನೆ ಮಾಡಲು ಹೇಳುತ್ತಿದ್ದರು ಮತ್ತು ಮಗನನ್ನು ಮುಬಾರಕ್ ಮಸೀದಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವರು ಬಹಳ ಬೇಗನೆ ನಿರ್ಧಾರವನ್ನು ಅಪ್ಪಿಕೊಂಡಿದ್ದರು. ಅವರ ಪತ್ನಿ ಕೂಡ ಮೊದಲೇ ಮೃತಪಟ್ಟಿದ್ದರು. ಅವರು ಮತ್ತು ಅವರ ಮಗ ಮಾತ್ರ ಇದ್ದರು. ಅವರು ದೊಡ್ಡ ಮನೆಯಲ್ಲಿ ಹೊಂದಿದ್ದರೂ ಕೂಡ ಇಬ್ಬರು ಒಂದೇ ರೂಮಲ್ಲಿ ಮಲಗುತ್ತಿದ್ದರು. ಅವನ ತಂದೆಯು ಯಾವಾಗಲೂ ನಮಾಜ್ ಮಾಡಲು ಹೇಳುವುದರಿಂದ ನಮಾಜ್ ಮಾಡಿ ಆಯಾಸಗೊಂಡಿದ್ದ. ಆದ್ದರಿಂದ ಒಂದು ದಿನ ಕಾಯಿ ಸಾಹಿಬ್ ಅಥವಾ ಸದರ್ ಸಾಹಿಬ್ ಅಥವಾ ನಿಮ್ಮ ಹೆತ್ತವರು ಯಾವಾಗಲೂ ನಮಾಜ್ ಮಾಡಲು ಹೇಳುತ್ತಿದ್ದಾರೆ ಎಂದು ನೀವು ಕೆಲವೊಮ್ಮೆ ನಿಮ್ಮ ಹತಾಶೆಯನ್ನು ವ್ಯಕ್ತಪಡಿಸುವಂತೆಯೇ ಮತ್ತು ಆತನು ಕೂಡ ಹಾಗೆಯೇ ಇದ್ದನು. ಒಂದು ದಿನ ಬೆಳಿಗ್ಗೆ ಆತನು ಎಚ್ಚರಗೊಂಡು ಹೇಳಿದನು, ನನ್ನ ತಂದೆ, ಕಳೆದ ರಾತ್ರಿ ನನ್ನ ಕನಸಿನಲ್ಲಿ ಹಜರತ್ ಮುಸ್ಲಿಮ್ ರಲಿಯಲ್ಲಾಹು ಬಂದರು ಮತ್ತು ಮಗನೇ, ನೀನು ಇನ್ನು ಮುಂದೆ ನಮಾಜ್ ಮಾಡಬಾರ್ದು ಎಂದು ಹೇಳಿದರು. ಆತನ ತಂದೆ ಬಹಳ ಬುದ್ಧಿವಂತರಾಗಿದ್ದರು ಮತ್ತು ಅವರು ಹೇಳಿದರು, ನೋಡು, ನಾವು ಈ ರೂಮಿನಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ನನ್ನ ಹಾಸಿಗೆಯು ಬಾಗಿಲಿನ ಹತ್ತಿರದಲ್ಲಿದೆ. ಆದರೆ ನಿನ್ನ ಹಾಸಿಗೆ ಗೋಡೆಯ ಪಕ್ಕದಲ್ಲಿ ಇನ್ನೊಂದು ಬದಿಯಲ್ಲಿದೆ. ಆದ್ದರಿಂದ ಹಜರತ್ ಮುಸ್ಲಿಮ್ ನಾವು ಬಾಗಿಲಿನ ಹೊಳಕ್ಕೆ ಬಂದು ನನ್ನ ಹಾಸಿಗೆಯಿಂದ ಜಿಗಿದು ನಿನ್ನೊಡನೆ ಹೇಳಬಹುದಾದರೆ ಅವರು ನನ್ನೊಡನೆ ಏಕೆ ಹೇಳಲಿಲ್ಲ? ನಮಾಜ್ ಮಾಡಿಬೇಡ್ರಿ ಎಂದು ಅವರು ನನ್ನೊಡನೆ ಹೇಳಬಹುದಿತ್ತು ಮತ್ತು ನಾನು ಕೂಡ ನಮಾಜ್ ಮಾಡುವುದರಿಂದ ಮುಕ್ತನಾಗುತ್ತಿದ್ದೆ. ಆದ್ದರಿಂದ ಸುಳ್ಳು ಕನಸುಗಳನ್ನು ಮಾಡಬೇಡ. ಹೀಗಾಗಿ ಜನರು ಈ ರೀತಿಯ ಕನಸುಗಳನ್ನು ಕೂಡ ಹೆಣೆಯಬಹುದಾಗಿದೆ. ಒಬ್ಬ ವ್ಯಕ್ತಿಯು ಕನಸುಗಳನ್ನು ಸ್ವತಃ ಹೆಣೆದು ಹೇಳಬಾರದು ಎಂದು ಮತ್ತು ವಿಶೇಷವಾಗಿ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರಲ್ಲಿ ಸುಳ್ಳು ಕನಸನ್ನು ಆರೋಪಿಸುವವನು ಅಲ್ಲಾಹನ ಶಾಪಕ್ಕೆ ಗುರಿಯಾಗುತ್ತಾನೆ ಎಂದು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವರು. ಹಕೀಕತುಲ್ ವಹಿ ಹಜರತ್ ಮಸೀಹ್ ಅಸ್ಸಲಾಮರ ಗ್ರಂಥವಾಗಿದೆ. ನೀವು ಅದರ ಮೊದಲ 50 ರಿಂದ 60 ಪುಟಗಳನ್ನು ಓದಿದರೆ ಅದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇದು ಕನಸುಗಳ ಪರಿಕಲ್ಪನೆ ಮತ್ತು ಅದರ ಮಹತ್ವ ಮತ್ತು ವಾಸ್ತವವನ್ನು ವಿವರಿಸುತ್ತದೆ. ನೀವು ಸಾಕಷ್ಟು ಪ್ರಬುದ್ಧರಾಗಿದ್ದೀರಿ ಮತ್ತು ಕಾಲೇಜು ಅಥವಾ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತಿದ್ದೀರಿ. ಆದ್ದರಿಂದ ನೀವು ಅದನ್ನು ಓದಬೇಕು. ನಿಮಗೆ ಅದರ ಬಗ್ಗೆ ಸಾಕಷ್ಟು ಅರಿವು ಇರಬೇಕು. ನೀವು ಅದರ ಆರಂಭಿಕ 50 ರಿಂದ 60 ಪುಟಗಳನ್ನು ಓದಿದರೆ ಕನಸುಗಳ ಪರಿಕಲ್ಪನೆ ಮತ್ತು ಒಳ್ಳೆಯ ಕನಸುಗಳು ಮತ್ತು ಕೆಟ್ಟ ಕನಸುಗಳು ಎಂದರೇನು ಎಂಬುದರ ಅರ್ಥ ಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. 2005ರಲ್ಲಿ ಹುಜೂರ್ ಕಾದ್ಯಾನಿಗೆ ಹೋಗಿ ಹಜರತ್ ಮಸೀಹ್ ಅಸ್ಸಲಾಮರ ಕಬರಿನ ಬಳಿಗೆ ಹೋಗಿ ಪ್ರಾರ್ಥಿಸಿದಾಗ ನಿಮ್ಮ ಭಾವನೆಗಳು ಹೇಗಿದ್ದವು? ಪ್ರತಿಯೊಬ್ಬ ಅಹಮದಿಯರಂತೆ ಅಲ್ಲಿಗೆ ತಲುಪಿದ ನಂತರ ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕೆಂಬ ಭಾವನೆಗಳು ಇದ್ದವು. ನಾನು ಮೊದಲ ಬಾರಿಗೆ 1991ರಲ್ಲಿ ಕಾದ್ಯಾನಿಗೆ ಹೋಗಿದ್ದೆ ಮತ್ತು ಆ ಸಮಯದಲ್ಲಿ ನಾನು ಅನುಭವಿಸಿದ ಭಾವನೆಗಳೇ 2005ರಲ್ಲಿ ಕೂಡ ಇದ್ದವು. ಅಲ್ಲಾಹನು ಹಜರತ್ ಮಸೀಹ್ ಅಸ್ಸಲಾಮರ ಸ್ಥಾನಮಾನವನ್ನು ಹೆಚ್ಚಿಸಲಿ ಮತ್ತು ಅವರು ಸ್ಥಾಪಿಸಿದ ಜಮಾತಿಗೆ ವಿಜಯವನ್ನು ನೀಡಲಿ ಮತ್ತು ನಾವು ಸರಿಯಾದ ರೀತಿಯಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಾಗಲಿ ಎಂದು ನಾನು ಪ್ರಾರ್ಥಿಸಿದ್ದೆ. ಹೀಗಾಗಿ ಒಬ್ಬರು ತಮ್ಮ ಭಾವನೆಗಳನ್ನು ಪ್ರಾರ್ಥನೆಯಲ್ಲಿ ವ್ಯಕ್ತಪಡಿಸುತ್ತಾರೆ ಮತ್ತು ಪ್ರತಿಯೊಬ್ಬರು ತಮ್ಮದೇ ಆದ ಭಾವನೆಗಳನ್ನು ಹೊಂದಿರುತ್ತಾರೆ. ವಿವರಿಸಲಾಗದ ಕೆಲವು ಭಾವನೆಗಳು ಇರುತ್ತವೆ, ಆದರೆ ಭಾವನೆಗಳು ಇರುತ್ತವೆ. ಆ ಭೇಟಿ ನಡೆದು ಈಗ 20 ವರ್ಷಗಳು ಅಗಲಿವೆ. ಮೂಲಕ ಮುಕ್ತವಾಗುತ್ತಂತೆ ಖುದಾಮರಿಗೆ ಹಜರತ್ ಖಲೀಫತುಲ್ ಮಸೀಹ್ ಫೋಟೋ ತೆಗೆಯುವ ಅವಕಾಶ ಲಭಿಸಿತ್ತು. ಹಾಜರಿದ್ದವರಲ್ಲಿ ಲೇಖನಿಗಳನ್ನು ಉಡುಗೊರೆಯಾಗಿ ಪಡೆಯುವ ಸೌಭಾಗ್ಯವನ್ನು ಪಡೆದರು.
अच्छा फिर अल्लाह हाफिज। ಇವುಗಳಾಗಿವೆ ಕಳೆದ ವಾರಾಂತ್ಯದಲ್ಲಿ ನಡೆದ ಭೇಟಿಯ ಮುಖ್ಯಾಂಶಗಳು. ನಾವೀಗ ಇದರ ಅಂತಿಮವಾಗುವಾದ ಜುಮಾ ಖುತುಬ ಸಾರಾಂಶದೊಂದಿಗೆ ಇದನ್ನು ಮುಕ್ತಾಯಗೊಳಿಸುತ್ತೇವೆ. ಇಂದಿನ ಜುಮಾ ಖುತುಬದಲ್ಲಿ ಹುಜೂರ್ ಅಯ್ಯುಲ್ ತಾಲಾ ಬಿನ್ ಅಜೀಜ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವಿತ ಕಾಲದ 2 ದಂಡಯಾತ್ರೆಗಳ ಬಗ್ಗೆ ಮಾತನಾಡಿದರು. ನ್ಯಾಯ ಮತ್ತು ಕ್ಷಮೆಯ ವಿಷಯದಲ್ಲಿ ಇಸ್ಲಾಮಿನ ಸಮತೋಲಿತ ಮತ್ತು ಮಧ್ಯಮ ವಿಧಾನವನ್ನು ಹುಜೂರ್ ಅಯ್ಯುಲ್ ತಾಲಾ ಬಿನ್ ಅಜೀಜ್ ಎತ್ತಿ ತೋರಿಸಿದರು. ಇಸ್ಲಾಂ ಹೆಚ್ಚು ಕಮ್ಮಿಯ ಮಾರ್ಗವನ್ನು ಬಿಟ್ಟು ಲೋಕದಲ್ಲಿ ನಿಜವಾದ ಶಾಂತಿಗೆ ಬುನಾದಿಯಾಗಿರುವ ಮಧ್ಯ ಮಾರ್ಗದ ಬೋಧನೆಯನ್ನು ನೀಡುತ್ತದೆ. कि वजज़ाउ सय्यतिन सय्यतुन मिस्लुहा वमन नफा व अस्लहा फअज्रुहु अलल्लाह. ಎಂದರೆ ಪ್ರತಿಯೊಂದು ಅಪರಾಧಕ್ಕೆ ಇರುವ ಶಿಕ್ಷೆ ಅದಕ್ಕನುಗುಣವಾಗಿ ಮತ್ತು ಅದರ ತೀವ್ರತೆಯ ಪ್ರಕಾರ ಆಗಿರಬೇಕು. ಆದರೆ ಕ್ಷಮಿಸುವುದರಿಂದ ಅಥವಾ ಸೌಮ್ಯವಾಗಿ ವರ್ತಿಸುವುದರಿಂದ ಸುಧಾರಣೆ ಸಾಧ್ಯವುದೆಂದಾದರೆ ಕ್ಷಮಿಸುವುದು ಅಥವಾ ಸೌಮ್ಯತೆ ತೋರಿಸುವುದು ಉತ್ತಮ. ಅಂತಹ ವ್ಯಕ್ತಿ ಅಲ್ಲಾಹನ ಬಳಿ ಉತ್ತಮ ಪ್ರತಿಫಲಕ್ಕೆ ಹಕ್ಕುಗಾರನಾಗುವನು. ಇದಾಗಿದೆ ಇಸ್ಲಾಂ ಈ ಕುರಿತು ನೀಡಿರುವ ಬೋಧನೆ. ಇದು ಮನುಷ್ಯನ ಎಲ್ಲ ಮಗ್ಗಲುಗಳನ್ನು ಪರಿಗಣಿಸಿರುವ ಅತ್ಯುತ್ತಮ ಬೋಧನೆಯಾಗಿದೆ ಎಂಬುದನ್ನು ಯಾವನೇ ವಿವೇಕಿಗೆ ನಿರಾಕರಿಸಲು ಸಾಧ್ಯವಲ್ಲ. ಅದಲ್ಲದೆ ಶಿಕ್ಷೆ ವಿಷಯದಲ್ಲೂ ಅನುಯೋಜ್ಯವಾದ ಮಿತಿಗಿಂತ ಮೀರಿ ಹೋಗಬಾರದು ಎಂಬ ನಿಬಂಧನೆಯನ್ನು ಕೂಡ ಇಸ್ಲಾಂ ಇರಿಸಿದೆ ಮತ್ತು ಶರೀರವನ್ನು ವಿರೂಪಗೊಳಿಸುವಂತಹ ಕ್ರೂರ ಕೃತ್ಯಗಳನ್ನು ಪೂರ್ಣವಾಗಿಯೂ ನಿಷೇಧಿಸಲಾಗಿದೆ. ಅದಕ್ಕೆ ವಿರುದ್ಧವಾಗಿ ಕ್ರೈಸ್ತರಿಗೆ ಹಜರತ್ ಈಸಾ ಅಲೈಹಿಸ್ಸಲಾಮರ ಈ ತೋರಿಕೆಯ ಬೋಧನೆಗಳಿದ್ದು ಅವರು ಶತ್ರುಗಳೊಡನೆ ವರ್ತಿಸಿದ ರೀತಿ ಮತ್ತು ಯುದ್ಧಗಳಲ್ಲಿ ಮಾಡುತ್ತಿರುವುದು ಲೋಕದ ಮುಂದೆ ತೆರೆದ ಪುಸ್ತಕದಂತೆ ಇದೆ. ಅವುಗಳನ್ನು ಪುನಃ ಹೇಳುವ ಅಗತ್ಯವಿಲ್ಲ. ಇವರು ಏನನ್ನೆಲ್ಲ ಮಾಡಿಲ್ಲ.